ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳು ನಮಗೆ ನಾವು ಎಫರ್ಟ್ ಹಾಕ್ತಾ ಇರ್ತೀವಿ, ಆದರೆ ನಾವು ಅಂದ್ಕೊಂಡ ರೀತಿಯಲ್ಲಿ ನಡೀತಾ ಇರೋದಿಲ್ಲ. ಯಾಕೆ ಅಂತ ಅನ್ಕೋತೀರಾ? ಎಲ್ಲೋ ಒಂದು ಕಡೆ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಡಿಟಾಕ್ಸ್ ತುಂಬ ಮುಖ್ಯ ಅಲ್ವಾ ಜೀವನದಲ್ಲಿ. ಅದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಡಿಟಾಕ್ಸ್ ಅಂದಾಗ ಬರೀ ಊಟದಲ್ಲಿ, ನಮ್ಮ ಡಯಟಲ್ಲಿ ಅಂತ ಅಲ್ಲ. ನಾವು ಏನನ್ನ ಯೋಚನೆ ಮಾಡ್ತೀವಿ, ಏನನ್ನ ಮಾತಾಡ್ತೀವಿ, ನಮ್ಮ ವಿಷಯ ಬಿಡಿ, ಸುತ್ತಮುತ್ತಲಿನಿರೋ ಒಂದು ವಿಷಯಗಳು ಕೂಡ, ಅಂದರೆ ಅವರು ಯೋಚನೆ ಮಾಡೋದು, ಅದೆಲ್ಲ ಕೂಡ ನಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಏನು ಮಾಡ್ಬೋದು? ಇಮೋಷ್ನಲ್ ಡಿಟಾಕ್ಸ್ ಹೇಗೆ ಮಾಡ್ಕೋಬೋದು? ಅದರ ಬಗ್ಗೆ ಮಾತಾಡೋಣ. ಹೋ ಒಪೋನೊಪೊನೋ ಅನ್ನೋ ಒಂದು ಸುಂದರವಾದ ವಿಷಯವನ್ನು ನಾನು ನಿಮಗೆ ಇವತ್ತು ತಿಳಿಸಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಸವಿನಯ ವಿನಂತಿ, ಇನ್ನೂ ಯಾರಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ತುಂಬ ಸೊಗಸಾಗಿ ಕಾಮೆಂಟ್ಸನ್ನು ಮಾಡ್ತೀರಾ, ಅಂದರೆ ನಿಮ್ಮ ಅನುಭವಗಳನ್ನು ಹೇಳ್ತೀರಾ, ನಿಮಗೆ ಡೌಟ್ ಇರೋ ಪ್ರಶ್ನೆಗಳನ್ನು ಕೇಳ್ತೀರಾ. ಅದೆಲ್ಲದಕ್ಕೂ ನಾನು ನಿಮಗೆ ಉತ್ತರವನ್ನು ಕೂಡ ಕೊಡ್ತೀನಿ. ಅಂದರೆ ಇತ್ತೀಚೆಗೆ ಕೆಲವೊಂದು, ಅಂದರೆ ಅದೇ ಒಂದು 8-9 ಜನ ಇದ್ದಾರೆ ನಮ್ಮ ವಿಡಿಯೋ ಚಾನಲಲ್ಲಿ ಯಾವುದೋ ಒಂದು ಪುಸ್ತಕದ ಉಲ್ಲೇಖ ಮಾಡ್ತಾರೆ. ಆ ಪುಸ್ತಕ ಆ್ಯಕ್ಚುಲಿ ಸಿಗೋದೂ ಇಲ್ಲ. ಮತ್ತು ಇನ್ನೇನೋ ಒಂದು ವಿಷಯವನ್ನು ಹೇಳ್ತಾರೆ, ಏನೋ ಒಂದು ಮನಾಸ್ಕ್ಲಾಂಟ್ ಅಂತ ಏನೋ ಆ ಥರ ಏನೋ ಒಂದು ವಿಷಯವನ್ನು ಹೇಳ್ತಾರೆ. ಅದು ವರ್ಡೇ ಇಲ್ಲ ಗೂಗಲಲ್ಲಿ. ಅವರು ನಿಮ್ಮನ್ನು ದಿಕ್ಕು ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಕೆಲವರಿಗೆ, ಒಬ್ರಿಗೆ ಒಳ್ಳೆಯದಾಗತ್ತೆ ಅಂತಂದರೆ ಇಷ್ಟನೇ ಆಗೋದಿಲ್ಲ. ದಯವಿಟ್ಟು ಅದರಿಂದ ನೀವು ಡೈವರ್ಟ್ ಆಗಬೇಡಿ. ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಅಷ್ಟೊಂದು ವರ್ಕ್ ಆಗಿತ್ತು ಅಂತಂದಾಗ ಬೇರೆ ವಿಡಿಯೋ ಯಾಕೆ ನೋಡ್ತಾರೆ? ಅದನ್ನೇ ಫಾಲೋ ಮಾಡ್ಕೊತಾ ಹೋಗ್ತಾರಲ್ವ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ಇದ್ದೇ ಇರುತ್ತೆ. ಹೇಗೆ ಅಂತಂದರೆ, ನಿಮಗೆ ಗೊತ್ತು, ಕತೆ ಹೇಳೋದು ಒಂದು ಚಟ ಅಂತ ಹೇಳಿ. ಸೊ ಈ ಕಥೆನಲ್ಲಿ ಅದನ್ನು ಹೇಳ್ತೀನಿ ನೋಡಿ. ಒಂದು ಪೆನ್ಸಿಲ್ ಇರುತ್ತೆ, ಪೆನ್ಸಿಲ್ ಜೊತೆ ರಬ್ಬರ್ ಇದ್ದೇ ಇರುತ್ತಲ್ವ. ಚಿತ್ರಾನ್ನದಲ್ಲಿ ಕಳ್ಳೆಕಾಯಿ ಇಮೋಷನ್ ಅಂದಾಗ ಪೆನ್ಸಿಲ್ಲು ಮತ್ತು ಎರೇಸರು ಗಳಸ್ಯ ಕಂಠಸ್ಯ ಅಂತ ಹೇಳ್ಬೋದು. ಸೊ ಈ ಎರೇಸರ್, ರಬ್ಬರ್ ಬಂದುಬಿಟ್ಟು ಅದು ಸಪ್ರೇಟಾಗಿ ಬೇಕಾದ್ರೆ ಇರ್ಬೋದು, ಅಥವಾ ಪೆನ್ಸಿಲ್ ತುದಿನಲ್ಲಿ ಬೇಕಾದ್ರೆ ಇರ್ಬೋದು. ಪೆನ್ಸಿಲನ್ನು ಮಾತಾಡ್ಸತ್ತೆ, ಹೇಗೆ ಗೆಳೆಯ, ಹೆಂಗಿದೆಯಾ, ಹೌ ಆರ್ ಯು ಮೈ ಫ್ರೆಂಡ್ ಅಂತ ಕೇಳುತ್ತೆ. ಅದಕ್ಕೆ ದರ್ಪದಿಂದ ಪೆನ್ಸಿಲ್ ಹೇಳುತ್ತೆ, ನೀನು ಹೇಗೆ ನನ್ನ ಸ್ನೇಹಿತ? ನೀನು ನನ್ನ ಸ್ನೇಹಿತ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾನು ಬರೆದಿದ್ದಲ್ಲೆಲ್ಲ ನೀನು ಅಳಿಸ್ತೀಯಾ ಅಂಥೇಳಿ. ಆಗ ಎರೇಸರ್ ಹೇಳುತ್ತೆ, ನಾನು ಯಾಕೆ ಅಳಿಸ್ತೀನಿ ಅಂದರೆ ತಪ್ಪಾಗಿರುತ್ತೆ, ಅದನ್ನು ಗೀಚಿ ಬರೆದ್ರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ನಾನು ಅಳಿಸ್ತೀನಲ್ವ, ಅದಕ್ಕೆ ಯಾಕೆ ನಿನಗೆ ಇಷ್ಟೊಂದು ಕೋಪ ಅಂತ ಹೇಳಿ ಕೇಳುತ್ತೆ. ಆದರೂ ನನಗೆ ಇಷ್ಟ ಇಲ್ಲ ನೀನು ಅಳಿಸೋದು ಅಂದಾಗ, ತಪ್ಪನ್ನು ಅಳಿಸ್ಲೇಬೇಕಲ್ವಾ, ತಪ್ಪು ತಪ್ಪೇ ಅಲ್ವಾ, ಅದನ್ನು ಅಳಿಸದೇ ಇದ್ದಾಗ ಹೇಗೆ ಸಾಧ್ಯ, ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಅಲ್ವಾ ಅಂತ ಅದು ತನ್ನ ಒಂದು ಜಸ್ಟಿಫಿಕೇಷನ್ನ ಕೊಟ್ಕೊಳ್ಳುತ್ತೆ. ಯಾರು? ಎರೇಸರು. ಆಗ ಪೆನ್ಸಿಲ್ ಹೇಳುತ್ತೆ, ಹೌದು ಗೆಳೆಯ, ನೀ ಹೇಳೋದು ಒಂಥರ ಕರೆಕ್ಟೇನೆ, ಆದರೆ ನೀನು ಚಿಕ್ಕದಾಗ್ತಾನೆ ಬರ್ತೀಯಲ್ಲ, ಏನು ಮಾಡೋದು ಅಂತ ಹೇಳಿದಾಗ, ನೋಡು, ಒಂದು ಒಳ್ಳೆ ವಿಷಯ ಆಗಬೇಕು ಅಂದಾಗ, ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ನಾವು ಚಿಕ್ಕದಾಗೋದು ಸಹಜ ಅಲ್ವಾ. ಚಿಕ್ಕದಾಗಿ ಕೊನೆಗೆ ನಾವು ನಿಷ್ಕ್ರಿಯವಾಗಿ ನಮ್ಮ ಅಳಿವು ಕೂಡ ಆಗ್ಬೋದು, ಆದರೂ ಪರವಾಗಿಲ್ಲ. ಒಳ್ಳೆ ವಿಷಯಗಳನ್ನು ಮಾಡಬೇಕಂದಾಗ ಕೆಲವು ತ್ಯಾಗಗಳು ಕಟ್ಟಿಟ್ಟ ಬುತ್ತಿ ಅಲ್ವಾ ಅಂತ ಹೇಳಿದಾಗ, ಅವಾಗ ಪೆನ್ಸಿಲ್ ಹೇಳುತ್ತೆ, ಹೌದು ನೀ ಹೇಳಿದ ಕರೆಕ್ಟು, ಬರಿತಾ ಬರಿತಾ ನಾನು ಚಿಕ್ಕದಾಗ್ತಾ ಕಿರಿದಾಗ್ತಾ ಹೋಗ್ತೀನಲ್ವಾ ಅಂತಂದಾಗ, ಜೀವನದ ಕ್ರಮ ಅಲ್ವಾ, ಬೆಳೀತಾ ಹೋಗ್ತೀವಿ, ಮತ್ತು ಒಂದು ಪಾಯಿಂಟ್, ಟಿಪ್ಪಿಂಗ್ ಪಾಯಿಂಟ್ ಆದಮೇಲೆ ಮತ್ತೆ ಅದು ಮುಗಿಬೇಕಲ್ವಾ ಅಂತ ಹೇಳಿದಾಗ, ಎಲ್ಲೋ ಒಂದು ಕಡೆ ತ್ಯಾಗ ಅಂತಂದಾಗ ಅದರಲ್ಲೂ ಈಗ ನಡೀತಾ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಗಡಿನಲ್ಲಿ ನಿಂತಿರುವಂಥ ಸೈನಿಕರಿರ್ಬೋದು, ಅಥವಾ ಯಾರೇ ನಮಗೆ ಒಂದು ಸಂರಕ್ಷಣೆ ಕೊಡೋದಕ್ಕೆ ತಮ್ಮ ಜೀವವನ್ನು ಮುಡುಪಾಗಿಟ್ಟಿದ್ದಾರೋ ಅವರಿಗೆ ಧನ್ಯವಾದ ಹೇಳದೇ ಇದ್ದರೆ ಖಂಡಿತ ತಪ್ಪಾಗತ್ತೆ. ಜೈ ಹಿಂದ್ ಅಂತ ಹೇಳಲೇಬೇಕಾಗತ್ತೆ. ಸೊ ಪೆನ್ಸಿಲ್ಗೆ ಅರ್ಥ ಆಗುತ್ತೆ. ಅರ್ಥ ಆದಾಗ ಎರೇಸರಿಗೆ ಹೇಳುತ್ತೆ, ಕರೆಕ್ಟು, ನೀನು ಹೇಳಿದ್ದು ತಪ್ಪನ್ನು ಸರಿ ಮಾಡಿಕೊಳ್ಳೇಬೇಕು ಅಂತ ಹೇಳಿ. ಸೊ ಈ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಅಂತಂದಾಗ ಯಾವಾಗಲೂ ಹೊಡ್ತಾ ಬಡ್ತಾ ಕೊಲೆ ಅದರಲ್ಲೇ ಎಲ್ಲ ಸರಿಯಾಗತ್ತೆ ಅಂತಂದರೆ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಈ ಹೋಪೊನೊಪೊನಲ್ಲಿ ಹೇಗೆ ಇದು ಬಂತು ಅಂತಂದಾಗ, ಪ್ರಥಮವಾಗಿ ಮೊರಾನ್ಹಾ ಅನ್ನೋ, ಸಿಮಾನ್ಯು ಅನ್ನೋ, ಅಂದರೆ ಅದು ಪ್ರೊನೌನ್ಸಿಯೇಷನ್ ಹೇಗೆ ಬೇಕಾದ್ರೂ ಮಾಡ್ಬೋದು, ಅದು ಒಂದು ಹೆಸರಲ್ವ. ಮೊರಾನ್ಹಾ ಅನ್ನೋರು ಈ ವಿಷಯವನ್ನು ಪ್ರಪ್ರಥಮವಾಗಿ ಜಗತ್ತಿಗೆ ಉಲ್ಲೇಖವನ್ನು ಮಾಡ್ತಾರೆ. ನಂತರ ಹ್ಯೂ ಲೆನ್ ಅನ್ನೋರು ತಮ್ಮ ಝೀರೋ ಲಿಮಿಟ್ಸ್ ಅನ್ನೋ ಪುಸ್ತಕದ ಮೂಲಕ ಹೋ ಒಪೊನೊಪೊನೋ ಸಿದ್ಧಾಂತಗಳನ್ನು ಪ್ರಪಂಚಕ್ಕೆ ಇಡ್ತಾರೆ. ಅಂದರೆ ವೆಲ್ತ್ ಇರ್ಬೋದು, ಹೆಲ್ತ್ ಇರ್ಬೋದು, ಮತ್ತು ಒಂದು ತಪ್ಪನ್ನು ಒಪ್ಕೊಳ್ಳೋದು, ಕ್ಷಮೆ ಇರ್ಬೋದು, ಮತ್ತು ಎಲ್ಲವನ್ನು ಸಮನ್ವಯಗೊಳಿಸೋದು, ಹಾರ್ಮನಿ, ಇದನ್ನು ಮಾಡೋದ್ರ ಬಗ್ಗೆ ಅವರು ಮಾಡ್ತಾರೆ. ಈ ಒಂದು ಹ್ಯೂ ಲೆನ್ ಅವರ ಪುಸ್ತಕಕ್ಕೆ ಕೋ ಆಥರ್, ಜೊತೆಗೆ ಸಹಾಯಕರಾಗಿ ಬರೆದಂಥವರು ಜೋ ವಿಟಾಲೆ ಅವರು. ಇವರು ಬರೆದಂಥ ಈ ಒಂದು ಸಿದ್ಧಾಂತ ಏನಿರುತ್ತೆ ಅಂತಂದರೆ,
ಇವರು ಒಂದು ಥೆರಪಿಸ್ಟ್ ಕೂಡ ಹೌದು. ಈ ಥೆರಪಿನಲ್ಲಿ ಅವರು ಒಂದು ಕ್ರಿಮಿನಲಿ ಇನ್ಸೇನ್ ಅಂತ ಹೇಳ್ತಾರೆ. ಕೆಲವೊಂದು ಸತಿ ಕೋಪತಾಪದಿಂದ ಮನುಷ್ಯ ವಿಚಿತ್ರವಾದ ಒಂದು ಕೆಲವು ವಿಷಯಗಳನ್ನು, ತಪ್ಪುಗಳನ್ನು, ಕೆಲವೊಂದು ಕ್ರೈಮ್ಸನ್ನು ಮಾಡಿಬಿಡ್ತಾರೆ. ಮತ್ತು ತುಂಬ ಕೋಪ ಬಂದಾಗ, ತುಂಬ ಕಾಯಿಲೆ ಇದ್ದಾಗ ಕೂಡ ನಮ್ಮ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಅಂಥ ವಿಪರೀತದ ಒಂದು ಪೇಷಂಟ್ಸ್ ಏನಿರ್ತಾರೆ, ರೋಗಿಗಳೇನಿರ್ತಾರೆ, ಮನೋರೋಗಿಗಳಿರ್ಬೋದು, ಅಥವಾ ತಪ್ಪುಗಳನ್ನು, ಕಾನೂನಿನ ಪರವಾಗಿ ತಪ್ಪುಗಳನ್ನು ಮಾಡಿದಂಥವ್ರು ಇರ್ಬೋದು, ಇವರ ಒಂದು ಫೈಲನ್ನು ತೊಗೊಂಡು ಈ ಥೆರಪಿಸ್ಟ್ ನೋಡ್ತಾರೆ. ನೋಡಿಬಿಟ್ಟು ಹ್ಯೂಲೆನ್ ಆ ಒಂದು ಥೆರಪಿನ ಮಾಡ್ತಿರ್ತಾರೆ. ನೋಡಿಬಿಟ್ಟು ಅವರು ಪೇಷಂಟನ್ನು ನೋಡೋದೇ ಇಲ್ಲ, ಆ ವ್ಯಕ್ತಿನ ನೋಡೋದು ಕೂಡ ಇಲ್ಲ. ನೋಡಿಬಿಟ್ಟು ಅದು ಏನಕ್ಕೆ ಆಗಿರ್ಬೋದು ಆ ತಪ್ಪು, ಯಾಕೆ ಈ ವ್ಯಕ್ತಿ ಹೀಗೆ ವರ್ತಿಸಿರ್ಬೋದು, ಯಾಕೆ ಈ ಕಾಯಿಲೆ ಈ ವ್ಯಕ್ತಿಗೆ ಬಂದಿರ್ಬೋದು ಅನ್ನೋ ಒಂದು ಅವಲೋಕನವನ್ನು ಮಾಡಿ ತಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೋತಾರೆ. ಎಲ್ಲಿ ನಾವು ಒಂದು ಸಮಾಜವಾಗಿ ಅವರು ಈ ತಪ್ಪನ್ನು ಮಾಡೋದಕ್ಕೆ ಪ್ರೇರಣೆ ಆದ್ವಿ, ಅದಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ, ನನ್ನ ಪರವಾಗಿ, ಅವರ ಪರವಾಗಿ, ಸಮಾಜದ ಪರವಾಗಿ ಅಂತ ಹೇಳ್ಕೊಳ್ತಾ ಅದನ್ನು ಅವರು ಮಾಡಿದಷ್ಟು ಏನಾಗುತ್ತೆ, ಅಲ್ಲಿ ಆ ಪೇಷಂಟ್ನಲ್ಲಿ ಗುಣ ಕಾಣಿಸ್ಲಿಕ್ಕೆ, ಒಂದು ಚೇಂಜ್ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟು ದಿವಸ ಮಾಡಿದ್ರು ಅವರು, ಎಷ್ಟು ದಿವಸ ನಾವು ಮಾಡಬೇಕು ಅನ್ನೋದನ್ನು ನೀವು ಕೇಳ್ಬೋದು. ನಿಮ್ಮ ನಂಬಿಕೆ ಜಾಸ್ತಿ ಇದ್ದಷ್ಟು ಟೈಮು ನೀವು ಸ್ಪೆಂಡ್ ಮಾಡಬೇಕಾಗಿರೋ ಟೈಮ್ ಕಮ್ಮಿ ಇರುತ್ತೆ. ನಿಮ್ಮ ಆಸೆ ಎಷ್ಟು ಮಹತ್ತರವಾದದ್ದು ಅನ್ನೋದರ ಮೇಲೆ ನೀವು ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಪ್ರತ್ಯೇಕವಾಗಿರುತ್ತೆ. ಇಂತಿಷ್ಟೇ ದಿನ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ನಾವು ಈಗ ಈ ಹೋಪನೊಪನೋ ಹೇಗೆ ವರ್ಕ್ ಆಗುತ್ತೆ ಅಂತಂದಾಗ, ಇದು ಒಂದು ಏನ್ಷಿಯಂಟ್ ಹವಾಯಿಯನ್ ಪ್ರಾಕ್ಟೀಸ್, ಅಂದರೆ ಅವರ ಒಂದು ಟ್ರೆಡಿಷ್ನಲ್ ಪ್ರಾಕ್ಟೀಸ್, ಅವರ ಸಂಸ್ಕೃತಿ ಹವಾಯಿನಲ್ಲಿ ಇದು ತುಂಬ ನಡೀತಾ ಇತ್ತು. ಇದು ವಿಷಯ ಇಷ್ಟೇ, ಯಾವ ಸಮಸ್ಯೆ ಇದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕಲ್ವ. ಸಮಸ್ಯೆನೇ ಇಲ್ಲ ಅಂತ ನಾನು ವಾದ ಮಾಡಿದಾಗ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಾನು ಅಪ್ರೋಚ್ ಮಾಡಬೇಕು, ಹೇಗೆ ಅಡ್ರೆಸ್ ಮಾಡಬೇಕು, ಇದನ್ನು ಹೇಗೆ ನಾನು ಬಗೆಹರಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ ವಿಷಯ ಯಾಕೆ ಬಂತು ಅನ್ನೋದು, ಮತ್ತು ಆ ಇಡೀ ವಿಷಯ, ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನ ಕ್ಷಮಿಸಿ, ಫರ್ಗಿವ್ನೆಸ್. ಆಮೇಲೆ ಒಂದು ಸಮನ್ವಯತೆ, ಒಂದು ತಿಳಿಗೊಳ್ಳದ ಹಾಗೆ ಹಾರ್ಮನಿಗೆ ಬನ್ನಿ. ಇದರ ಮುಖ್ಯ ಸಿದ್ಧಾಂತ ಅರ್ಥ ಮಾಡ್ಕೊಳ್ಳೋದು, ಕ್ಷಮಿಸೋದು, ಪ್ರೀತಿ, ಮತ್ತು ಅದನ್ನು ಎಲ್ಲ ಸಮಾನಾಂತರಗೊಳಿಸೋದು. ಇದಿಷ್ಟು ಇದರ ಸಿದ್ಧಾಂತ. ಸೊ ಅಂದರೆ ಏನೋ ಒಂದು ವಿಷಯ ನಡೀತಾ ಇದೆ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿರ್ತೀವಿ. ಯಾವುದೇ ಒಂದು ವಿಷಯ ನಡೆದ್ರೂ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್ ಅಲ್ವಾ. ನಾವು ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಾಗ, ಓಕೆ ನಾನು ಹಿಂಗೆ ಮಾಡಿದ್ರೆ ಇದರಿಂದ ಈ ಸಮಸ್ಯೆ ಆಗುತ್ತೆ. ಈಗ ಮಕ್ಕಳಿಗೆ ನೀವು ಎಷ್ಟಾದರೂ ಹೇಳಿ ಬೆಂಕಿನ ಮುಟ್ಟಬೇಡ ಅಂತ ಹೇಳಿ, ಚಿಕ್ಕ ಮಗು ಯಾವತ್ತಾದರೂ ಒಂದು ದಿವಸ ಮುಟ್ಟಿದ್ರೇ ಅದಕ್ಕೆ ಅರ್ಥ ಆಗೋದು, ನಾನು ಬೆಂಕಿ ಕೈ ಹಾಕಿದ್ರೆ ನನಗೆ ಈ ಥರ ಏಟಾಗುತ್ತೆ, ಉರಿ ಆಗುತ್ತೆ, ನೋವಾಗುತ್ತೆ. ಆಮೇಲೆ ಯಾವತ್ತೂ ಆ ಮಗು ಹಾಗೆ ಕೈ ಹಾಕೋದಿಲ್ಲ ಅಲ್ವಾ. ನಾವು ಬಾಯಿ ಮಾತಲ್ಲಿ ಹೇಳಿದಾಗ ಗೊತ್ತಾಗೋದಿಲ್ಲ. ಸೊ ಆ ಒಂದು ಅರ್ಥವನ್ನು ನಾವು ಮಾಡ್ಕೋಬೇಕಾಗತ್ತೆ ಅನುಭವದಿಂದ. ಸೊ ಹೋಪೋನೊಪೋನೋ ಸಿದ್ಧಾಂತ ಇಷ್ಟೇ, 4 ಸೆಂಟೆನ್ಸಸ್, 4 ವಾಕ್ಯಗಳು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಮತ್ತೆ ಹೇಳ್ತೀನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಮತ್ತು ಧನ್ಯವಾದಗಳು. ಈ 4 ನೀವು ರಿಪೀಟೆಡಾಗಿ ಹೇಳ್ತಿದ್ದಾಗ, ಇಂಗ್ಲೀಷಲ್ಲಿ ಹೇಳೋದು ಏನು ದೊಡ್ಡ ಕಷ್ಟ ಅಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ತುಂಬ ಸಿಂಪಲ್, ನಾವು ದಿನ ಬಳಕೆಯಲ್ಲಿ ಬಳಸುವಂಥ ಪದಗಳೇ ಇದೆ. ಸೊ ಇದನ್ನು ಹೇಳ್ತಾ 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 ನಿಮ್ಮ ಜೀವನದಲ್ಲಿ ಚೇಂಜ್ ಕಾಣುತ್ತೆ. ನಿಮ್ಮ ಜೀವನದಲ್ಲಾದ ಚೇಂಜು ಸಮಾಜದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಇದು ನೀಡ್ ಆಫ್ ದ ಅವರ್ ಅನ್ಕೋತೀನಿ. ನಮ್ಮ ಸುತ್ತ ನಡೀತಾ ಇರುವಂಥ ಒಂದು ದಂಗೆ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಯುದ್ಧ ಇರ್ಬೋದು, ಇದೆಲ್ಲದಕ್ಕೂ ಇದು ಒಂದು ಪ್ರಥಮವಾದ ಒಂದು ಜ್ಯೋತಿ ಅಂತ ಅನ್ಕೊಂಡು, ಒಂದು ಜ್ಯೋತಿಯಿಂದ ಸಹಸ್ರ ಜ್ಯೋತಿಯನ್ನು ಬೆಳಗು ಅನ್ನೋ ಹಾಗೆ ಈ ಒಂದು ಜ್ಯೋತಿ ನಿಮ್ಮಿಂದ ಯಾಕೆ ಪ್ರಾರಂಭ ಆಗಬಾರ್ದು. ನೀವು ಅಂದರೆ ಈ ಯುದ್ಧಕ್ಕೆ ಅಂತಲ್ಲ, ಭಯೋತ್ಪಾದನೆಗೆ ಅಂತಲ್ಲ, ನಾವು ನಮ್ಮೊಳಗೆ ವಿಷಯಗಳನ್ನು ಸರಿ ಮಾಡಿಕೊಂಡಾಗ ಅದು ನಮ್ಮಿಂದ ಹೊರಗೆ ಬೇರೆಯವರಿಗೆ ಹರಡುತ್ತೆ. ಹಾಗೆ ಒಬ್ಬರಿಂದೊಬ್ಬರಿಗೆ ಒಳ್ಳೆ ವಿಷಯಗಳು ಹೋಗಿ ಇಡೀ ನಮ್ಮ ದೇಶದಲ್ಲಿ ಒಂದು ಶಾಂತಿ ನೆಲೆಸಿದ್ರೆ, ಇಡೀ ನಮ್ಮ ದೇಶದಿಂದ ಪ್ರಪಂಚಕ್ಕೆ ಒಂದು ಶಾಂತಿ ಸಂದೇಶವಾದರೆ ಎಷ್ಟು ಸೊಗಸಾದ ವಿಷಯ ಅಲ್ವಾ. ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಪ್ರೀತಿ ಪ್ರಣಯದ ವಿಷಯ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಸರಿಯಾಗುತ್ತೆ. ನೀವು ಇಂಟೆನ್ಷನ್ನ ಕೂಡ ಸೆಟ್ ಮಾಡ್ಬೋದು. ಈ ಒಂದು ಹೋಪೋನೊಪೋನೋ ಪ್ರೇಯರ್ ಮಾಡೋ ಮುಂಚೆ ನನ್ನ ಮತ್ತು ನನ್ನ ಸಹೋದರಿಯೋ ಅಥವಾ ಅಪ್ಪ ಅಮ್ಮನೋ ಅಥವಾ ಸ್ನೇಹಿತನೋ ಅಥವಾ ಪ್ರಿಯಕರ ಪ್ರೇಮಿಯೋ, ಗಂಡ ಹೆಂಡತಿ ಮಕ್ಕಳು ಯಾರ ಜೊತೆಗಾದರೂ ನನಗೆ ಸಮಸ್ಯೆ ಇದೆ, ಅದನ್ನು ಸರಿ ಮಾಡ್ಕೋಬೇಕು ಅಂದ್ಬಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ ರಿಪೀಟೆಡಾಗಿ ಹೇಳ್ತಾ ಇದ್ದಾಗ ನಿಮ್ಮ ಅವರ ಸಂಬಂಧದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ.
ಹಾಗೆ ನನಗೆ ಹಣದ ಸಮಸ್ಯೆ ಇದೆ. ಸೊ ಹಾಗಾಗಿ ನಾನು ಈ ಹೋಪನೊಪನೋ ಪ್ರೇಯರ್ ಮಾಡಿ ಯಾವ ಸಮಸ್ಯೆ ಏನಕ್ಕೆ ನಡೀತಾ ಇದೆಯೋ ಅದನ್ನು ಸರಿ ಮಾಡ್ಕೋತೀನಿ. ಆಲ್ ಮನಿ ಪ್ರಾಬ್ಲಮ್ಸ್ ಬಿ ಸಾಲ್ವ್ ಅಂದ್ಬಿಟ್ಟು ನೀವು ಮತ್ತೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು ಯಾವುದಕ್ಕೆ ಬೇಕಾದರೂ ಮಾಡ್ಬೋದು. ಇಂಟೆನ್ಷನ್ ಇಲ್ಲದೆ ಸುಮ್ಮನೆ ಮಾಡಿದ್ರೂ ಕೆಲಸ ಮಾಡುತ್ತೆ. ಸೊ ಮಾಡೋಣ, ಮಾಡಿ ನಮ್ಮ ಸಮಾಜದಲ್ಲಿ ಶಾಂತಿಯನ್ನು, ಸಮನ್ವಯತೆಯನ್ನು ತರೋ ಒಂದು ಅಳಿಲು ಸೇವೆ, ಒಂದು ಕಿರು ಪ್ರಯತ್ನ ನಮ್ಮದಾಗಿರಲಿ. ಅದರ ಜೊತೆಗೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್, ಆರೋಗ್ಯ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಆಫೀಸ್ ಪಾಲಿಟಿಕ್ಸ್ ಇರ್ಬೋದು, ಮನೆಯಲ್ಲಿ ವೈಮನಸ್ಯ ಇರ್ಬೋದು, ಎಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಯಾವ ಒಂದು ಬಾಗಲನ್ನಾದರೂ ತೆಗೆಯುವಂಥ ಒಂದು ಸಣ್ಣ ಕೀಲಿಕೈ ಅಂದರೆ ತಪ್ಪಾಗೋದಿಲ್ಲ. ಖಂಡಿತ ಈ ಹೋಪನೊಪನೋ ಮಾಡಿ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಆಯಿತು ಅಂತ ಹೇಳಿ ನನಗೆ ಗೊತ್ತಂಥ ಉತ್ತರಗಳನ್ನು ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.